ಕ್ರಿಸ್ತನ ವಿಷಯದಲ್ಲಿ ಅದು ಬರೆಯಲ್ಪಟ್ಟಂಥದ್ದು ಹೊಸ ಒಡಂಬಡಿಕೆಯಲ್ಲಿ ನೆರವೇರುತ್ತಾ ಇದೆ. ಅದಕ್ಕೆ ಆತನು ಹೇಳ್ತಾನೆ, ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನ ಹೊಂದಿ ನಮಗೆ ಕೊಟ್ಟವನು. ಯಾವುದು? ಜೀವಕರವಾದ ದೈವೋಕ್ತಿಗಳನ್ನ. ದೇವರ ವಾಕ್ಯ ಏನಿದೆಯಪ್ಪ ಅಂದ್ರೆ ಇದು ಜೀವಕರವಾದಂತ ದೈವೋಕ್ತಿ ಇದೆ. ಮೋಶೆ ಹೋಗಿ ದೇವರೊಡನೆ ಮಾತನಾಡಿಕೊಂಡು ಸಭೆಗೆ, ಪೂರ್ವಿಕರಿಗೆ ಎಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಯಾವುದು? ಏನ್ ತಿಳಿಸ್ತಾ ಇದ್ದಾನೆ? ಜೀವಕರವಾದಂಥ ಮಾತುಗಳನ್ನ, ಜೀವಕರವಾದ ದೈವೋಕ್ತಿಗಳನ್ನ ಆತನು ಕೊಟ್ಟನು ಎಂಬುದಾಗಿ 39ನೇ ವಚನ ಹೇಳ್ತದೆ. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನ ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನ ತಳ್ಳಿಬಿಟ್ಟಿ ತಿರುಗಿ ಐಗೋಪ್ತ್ಯ ದೇಶದ ಕಡೆಗೆ ಮನಸ್ಸಿಟ್ಟರು. ನಮ್ಮ ಪಿತೃಗಳು ಏನ್ ಮಾಡಿದ್ರು? ಆ ದೈವೋಕ್ತಿಗಳನ್ನ ಕೇಳಿದ್ರು, ಆದರೆ ಅವುಗಳ ಮಾತುಗಳನ್ನ ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ. ನಮ್ಗೆ ದೇವರ ವಾಕ್ಯ ಬಹಳ ಇಷ್ಟ, ಬೈಬಲ್ ಬಹಳ ಇಷ್ಟ, ಚರ್ಚಿಗೆ ಹೋಗೋದು ಬಹಳ ಇಷ್ಟ. ಆದರೆ ಜೀವಕರವಾದಂತ ವಾಕ್ಯಗಳು ನಮ್ಮನ್ನ ತಿದ್ದುವಾಗ, ಜೀವಕರ ವಾಕ್ಯಗಳು ನಮಗೆ ಅರ್ಥೈಸಿಕೊಂಡು ಬರುವಾಗ, ನಮ್ಮನ್ನ ಸರಿಪಡಿಸುವಾಗ ನಾವು ಅದಕ್ಕೆ ಮನಸ್ಸು ಕೊಡುವುದಿಲ್ಲ. ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವರು ಮನಸ್ಸಿಲ್ಲದವರಾಗಿ. ಆಶೀರ್ವಾದ, ಊಟ, ಒಳ್ಳೆದ್ದು, ಚೆನ್ನಾಗಿ ಉಡುಗೆ ತೊಡಗೆ, ಚೆನ್ನಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಜೀವಿಸ್ತಾ ಇದ್ರೆ ಒಳ್ಳೆದ್ದು. ಏನಾದ್ರೂ ತಿದ್ದುವಿಕೆ, ಏನಾದ್ರೂ ಸರಿಪಡಿಸುವಿಕೆ ಇದ್ರೆ ಬೇಡ. ಅದಕ್ಕೆ ಅವರಿಗೆ ಮನಸ್ಸಿಲ್ಲದೆ ಅವನನ್ನು ತಳ್ಳಿಬಿಟ್ಟು, ಮೋಶೆಯನ್ನ ತಳ್ಳಿಬಿಟ್ರು. ಅವರು ದೈವೋಕ್ತಿಗಳನ್ನ ತೆಳೆದು ಬಿಟ್ರು, ದೇವರ ವಾಕ್ಯವನ್ನ ತಳ್ಳಿಬಿಟ್ರು, ಅವುಗಳಿಗೆ ಮನಸ್ಸು ಕೊಡ್ಲಿಲ್ಲ. ಹಾಗಾದ್ರೆ ಮನಸ್ಸು ಯಾವುದಕ್ಕೆ ಕೊಟ್ರು ಅವರು? ಬೈಬಲ್ ಹೇಳ್ತಾ ಇದೆ, ಅವರು ಮನಸ್ಸಿಲ್ಲದವರಾಗಿ ಅವನನ್ನ ತಳ್ಳಿಬಿಟ್ಟು ತಿರುಗಿ ಐಗೋಪ್ತ್ಯ ದೇಶದ ಕಡೆಗೆ ಮನಸ್ಸಿಟ್ಟರು. ಒಂದು ವಾರ ಮೀಟಿಂಗ್ಸ್ ಆಗಿದೆ, 2 ವಾರ ಮೀಟಿಂಗ್ಸ್ ಆಗಿದೆ, 2 ದಿವಸ 3 ದಿವಸ ಮೀಟಿಂಗ್ಸ್ ಆಗಿದೆ. 1-2 ದಿವಸ ನಮ್ಮ ಪ್ರೇಯರ್ ಲೈಫ್ ಬಹಳ ಚೆನ್ನಾಗಿದೆ, ಬೈಬಲ್ ಚೆನ್ನಾಗಿದೆ. 3ನೇ ದಿವಸ ಮೀಟಿಂಗ್ ಕ್ರೂಸೇಡ್ಸ್ ಗಳಾದಂತ ನೆಕ್ಸ್ಟ್ ಡೇ ತಣ್ಣಗಾಗ್ಬಿಟ್ಟು. ಯಾಕೆ? ಮುಗಿದೋಯ್ತಲ್ಲ. ವಾಪಸ್ ಮತ್ತೆ ಹಳೆ ಕಾಲ, ಮತ್ತೆ ಹಳೆ ಸ್ವಭಾವ, ಮತ್ತೆ ಹಳೆ ಜೀವಿತಕ್ಕೆ. ಸೇಮ್ ಥಿಂಗ್ ಅಲ್ಲಿ ಕೂಡ ಆಗಿತ್ತು. ದೇವರವರಿಗೆ ಮನ್ನ ಕೊಟ್ಟರು, ತಿಂದ್ರು, ತೇಗಿದ್ರು, ಮತ್ತೆ ಆದ್ಮೇಲೆ ಒದರಿದ್ರು, ಮತ್ತೆ ಯಾಕೆ ತಗೊಂಬಂದಿಯಪ್ಪ ಐಗುಪ್ತ ದೇಶದ ಕಡೆಗೆ. ನಾವು ಇಲ್ಲಿ ಮನ್ನ ಕೊಡ್ತಾ ಇದ್ದಾನೆ, ಜೀವ ಸ್ವರೂಪನಾದ ದೇವರು ಜೀವದ ರೊಟ್ಟಿ ಕೊಡ್ತಾ ಇದ್ದಾನೆ. ಆ ರೊಟ್ಟಿಯನ್ನ, ಆಹಾರವನ್ನ ತಿಂದು ಮತ್ತೆ ಗುಣಗುಟ್ಟಿ ಐಗುಪ್ತದ ಕಡೆಗೆ ಮನಸ್ಸು ಮಾಡ್ತಾ ಇದ್ದಾರೆ. ಏನು? ಆ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಚಲೋ ಇತ್ತಲ್ಲಿ ಊರಾಗ, ಆ ಸ್ಥಳದಾಗ ಮಸ್ತ್ ಇತ್ತಲ್ಲ. ಇಲ್ಲಿ ಬಹಳ ಕಠಿಣದಪ್ಪ, ದ್ರಾಕ್ಷಾರಸ ತಗೊಳ್ಬೇಕಾದ್ರೆ ಎಚ್ಚರಿಕೆ ಇರಬೇಕು, ಯಾವುದು ಕುಡಿಯತನ ಆ ಕಡೆ ಹೋಗ್ಬಾರ್ದಂತ, ಪಾಪ ವ್ಯಭಿಚಾರ ಏನು ಮಾಡಬಾರ್ದಂತ, ಬಡ್ಡಿ ಯಾವ ಏನು ತಗೊಳ್ಬಾರ್ದಂತ. ಇದು ಬಹಳ ಕಠಿಣ ಇದೆ, ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ವಾಪಸ್ ಹಳೆ ಜೀವನ, ಹಳೆ ಸ್ವಭಾವ, ಹಳೆ ಕುಡುಕುತನ, ಹಳೆ ವ್ಯಭಿಚಾರ, ಹಳೆ ಮಾತುಗಳು, ಹಳೆ ಆಲೋಚನೆಗಳು. 3 ದಿವಸ ಮೀಟಿಂಗ್ ಇದ್ದಾಗ ಬಹಳಷ್ಟು ಸಮರ್ಪಿಸಲ್ಪಟ್ಟು, 3 ದಿವಸ 6 ದಿವಸ ಮೀಟಿಂಗ್ಸ್ ಗಳಿದ್ದಾಗ, ಊರುಗಳಲ್ಲಿ ಕ್ರೂಸೇಡ್ಸ್ ಗಳಿದ್ದಾಗ, ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳಾಕಿ ಪ್ರೇಯರ್ ಮೀಟಿಂಗ್ಸ್ ಗಳನ್ನ ಮಾಡಿದಾಗ ಬಹಳ ಉತ್ಸಾಹದಿಂದ 3 ದಿವಸ ಹೋದ್ವಿ. ಅಥವಾ 40 ದಿವಸದ ಉಪವಾಸಗಳಿದ್ದಾಗ 40 ದಿವಸ ಬಹಳ ಚೆನ್ನಾಗಿ ದೇವ್ರ ಹಾಡ ಭಜನೆಗಳು ಎಲ್ಲ ಮಾಡಿದ್ವಿ. 41ನೇ ದಿವಸಕ್ಕೆ ಮತ್ತೆ ಎಲ್ಲ ವಾಪಸ್. ಹಾಗೆ ಪೂರ್ವಜರು ಹಾಗೆ ಮಾಡಿದ್ರು. ಅವರು ಐಗುಪ್ತ್ಯ ದೇಶ ಕಡೆಗೆ ಮನಸ್ಸಿಟ್ಟರಂತೆ ಅವರು. ಅದೇ